ಹಾಯ್ ಫ್ರೆಂಡ್ಸ್, ವಿಸ್ಮಯ ವೈಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾವು ಇವತ್ತಿನ ದಿನ ಕೇರಳ ಮತ್ತು ತಮಿಳುನಾಡು ಒಂದು ರಾಜ್ಯಗಳ ಮಧ್ಯೆ ಇರುವಂತಹ ಒಂದು ಟೈಗರ್ ರಿಸರ್ವ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ದಟ್ಟವಾದ ಅರಣ್ಯ ಮತ್ತು ಸುಂದರವಾದ ಪ್ರದೇಶದ ಮಧ್ಯೆ ಹಲವಾರು ಜಾಗಗಳನ್ನ ಈ ದಿನ ನೋಡ್ತೀವಿ. ದಯವಿಟ್ಟು ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿ ಮುಂದೆ ಈ ಒಂದು ಸುಂದರವಾದ ಪ್ರದೇಶಕ್ಕೆ ಹೇಗೆ ಹೋಗೋದು ಮತ್ತು ಏನೆಲ್ಲ ನೋಡ್ಬೋದು ಇದನ್ನೆಲ್ಲ ನೀವು ಕಂಡುಕೊಳ್ತೀರಾ. ನೀವು ಕರ್ನಾಟಕದ ಕಡೆಯಿಂದ ಬಂದರೆ ಮೈಸೂರಿಂದ ಕೊಯಂಬತ್ತೂರಿಂದ ಪೊಲ್ಲಾಚಿಯಿಂದ ಈ ಒಂದು ಜಾಗನ ಸುಲಭವಾಗಿ ತಲುಪ್ಬೋದು. ಅದು ನಿಮ್ಮ ಸ್ವಂತ ಕಾರಲ್ಲಾದರೂ ಬರ್ಬೋದು, ಇಲ್ಲ ಅಂತಂದರೆ ಬಸ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಕೊಯಂಬತ್ತೂರಿಂದ ಪೊಲ್ಲಾಚಿಗೆ ಫ್ರೀಕ್ವೆಂಟ್ ಬಸ್ಸಸ್ ಇದೆ. ಪೊಲ್ಲಾಚಿಯಿಂದ ಮತ್ತು ಇಲ್ಲಿಗೂ ಹೋಗೋದಕ್ಕೆ ಪರಂಬಿಕುಳಂ ಟೈಗರ್ ರಿಸರ್ವ್ಗೆ ಹೋಗೋದಕ್ಕೆ ಕೂಡ ಗೌರ್ಮೆಂಟ್ ಬಸ್ಸಸ್ ಫೆಸಿಲಿಟಿ ಚೆನ್ನಾಗಿದೆ. ಬಟ್ ಟೈಮ್ಲಿ ಬಸ್ಸಸ್ ಇದ್ದಾವೆ, ಅದನ್ನೊಂಚೂರು ನೋಡಿಕೊಂಡು ಬರಬೇಕು. ಮತ್ತು ಮೇಲಾಗಿ ನಾನು ಒಂದು ಇಂಪಾರ್ಟೆಂಟ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಲ್ಲಿಗೆ 2 ವೀಲರ್ ಅಲೋ ಇರೋದಿಲ್ಲ. ಅದು ಒಂದು ಪ್ರಯಾಣಿಕರ ಸೇಫ್ಟಿ ವಿಚಾರವಾಗಿ ಗೌರ್ಮೆಂಟ್ ಇಲ್ಲಿ 2 ವೀಲರ್ನ ಬ್ಯಾನ್ ಮಾಡಿದೆ. ಯಾಕಂತಂದರೆ ಹುಲಿಗಳು ಮತ್ತು ಆನೆಗಳು ಭಾಳ ಸಂಚಾರ ಮಾಡೋದ್ರಿಂದ ಇಲ್ಲಿ ಕ್ಲೋಸ್ಡ್ ವೆಹಿಕಲ್ ಅಂತಂದರೆ ಕಾರ್, ಇಲ್ಲ ಅಂತಂದರೆ ಬಸ್, ಇಲ್ಲ ಬೇರೆ ಯಾವುದಾದ್ರೂ ಕ್ಲೋಸ್ಡ್ ವೆಹಿಕಲಲ್ಲಿ ಮಾತ್ರ ನಾವು ಹೋಗ್ಬೋದಾಗಿದೆ. ಸೊ ಫೈನಲಿ ಪರಂಬಿಕುಳಂ ಟೈಗರ್ ರಿಸರ್ವ್ ರೀಚ್ ಆಗಿದ್ದೀವಿ. ನಾವು ಬಂದಂಥ ಕೇರಳ ಬಸ್ ಇದೇನೆ. ಇದು ಪೊಲ್ಲಾಚಿಯಿಂದ ಆಪರೇಟ್ ಆಗುತ್ತೆ. ಮತ್ತು ನಿಮಗೆ ತಮಿಳುನಾಡು ಗೌರ್ಮೆಂಟ್ ಬಸ್ ಸಹ ಅವೈಲಬಿಲಿಟಿ ಇದೆ. ಸೊ ನೀವು ನೋಡ್ಬೋದಾಗಿದೆ, ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಪರಂಬಿಕುಳಂ ಟೈಗರ್ ರಿಸರ್ವಲ್ಲಿ ಏನೇನೆಲ್ಲ ಫೆಸಿಲಿಟಿ ಅವರು ಕೊಡ್ತಾ ಇದ್ದಾರೆ ಅಂತ ಹೇಳಿ ಈ ಬೋರ್ಡ್ಸಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಇದನ್ನೆಲ್ಲ ನಾವು ನೋಡಿಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಇನ್ಫಾರ್ಮೇಷನ್ ಸೆಂಟ್ರಿಗೆ. ಈ ಪರಂಬಿಕುಳಂ ಟೈಗರ್ ರಿಸರ್ವಲ್ಲಿರೋಂಥ ಇನ್ಫಾರ್ಮೇಷನ್ ಸೆಂಟರ್ ಅಲ್ಲಿ ಹೋಗಿ ನಾವು ಸಫಾರಿ ಬಗ್ಗೆ ವಿಚಾರಿಸಿದಾಗ ಸಫಾರಿ ಅವೈಲಬಿಲಿಟಿ ಏನೋ ಇದೆ, ಬಟ್ 40 ಜನ ಇದ್ದರೆ ಮಾತ್ರ ನಿಮಗೆ ಸಫಾರಿ ನಾವು ಸ್ಟಾರ್ಟ್ ಮಾಡೋಕ್ಕಾಗೋದು. ಯಾಕಂತಂದರೆ ಬಸ್ ಸಫಾರಿ ಮಾತ್ರ ಇರೋದು ಅಂತ ಹೇಳಿದರು. ಸೊ ನಾವು ನಮ್ಮ ನೇಮೆಲ್ಲ ಕೊಟ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ವೆಯ್ಟ್ ಮಾಡಾದಮೇಲೆ ಅವರು ಹೇಳ್ತೀವಿ ಅಂತ ಹೇಳಿದ್ದಾರೆ. ಒಂದು ಸರಿ 40 ಜನ ಆಯಿತು ಅಂತ ಅಂದರೆ ನಮಗೆ ಆ ಟಿಕೆಟ್ ಕೊಡ್ತಾರೆ, ನಾವು ಸಫಾರಿಗೆ ಹೊರಡ್ಬೋದಾಗಿದೆ. ಸೊ ಈಗ ಹೇಳಿದ್ದಾರೆ, ಸೊ ರಿಟರ್ನ್ ಬನ್ನಿ ಅಂತ ಹೇಳಿಬಿಟ್ಟು ನಾವು ಹೋಗ್ತಾ ಇದ್ದೀವಿ ಟಿಕೆಟ್ ತೊಗೊಳ್ಳಿಕ್ಕೆ. ಸೊ ಟಿಕೆಟ್ ತೊಗೊಂಡಾದಮೇಲೆ ಈಗ ಬಸ್ ಬರೋದಕ್ಕೋಸ್ಕರ ವೆಯ್ಟಿಂಗ್. ಒಂದು ಸರಿ ಬಸ್ ಬಂದಿದ ತಕ್ಷಣ ನಾವು ಸಫಾರಿಗೆ ಹೊರಡೋದೆ. ರಚನಾ, ಎಷ್ಟೊತ್ತಿಂದ ಕಾಯ್ತಾ ಇದ್ದೀರಾ ರಚನಾ? ಬಂತು ನೋಡಲ್ಲಿ ನಿಂದು ಫೈನಲಿ ಬಸ್ ಹ್ಯಾಸ್ ಅರೈವ್ಡ್ ಟು ಪಿಕ್ ಅಸ್ ಫಾರ್ ಸಫಾರಿ. ನಾವು ಟಿಕೆಟ್ ತೊಗೊಂಡಿದ್ದು ಇನ್ಫಾರ್ಮೇಷನ್ ಸೆಂಟ್ರ್ ಇದ್ದಾನೆ. ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ಪ್ಲಾಸ್ಟಿಕ್ ಫ್ರೀ ಝೋನ್ ಸಹ. ನಾವು ಅಲ್ಲಿಗೆ ಹೋದಂಥ ಪಕ್ಷದಲ್ಲಿ ಇದನ್ನೇ ಮೇಂಟೈನ್ ಮಾಡೋಣ. ನಾವು ಹೋಗುವಂಥ ಸಫಾರಿಲಿ ಯಾವ್ಯಾವೆಲ್ಲ ಪ್ಲೇಸಸ್ ನೋಡ್ತೀವಿ ಅಂತ ಹೇಳಿ ನೀವು ಈ ಮ್ಯಾಪಲ್ಲಿ ನೋಡ್ಬೋದು. ಸಫಾರಿಗೆ ಬಸ್ ಏನೋ ಬಂತು, ಬಟ್ ಡೀಸೆಲ್ ಹಾಕ್ಸ್ಕೊಬರ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ಸೊ ಇನ್ನು 15 ಮಿನಿಟ್ಸ್ ಆಗುತ್ತೆ ಅಂತ ಹೇಳಿದರು. ಇಲ್ಲೇ ಬೆಂಗೋಲಿ ಕೆಫೆ ಅಂತೇಳಿ ಒಂದು ಕೆಫೆ ಇದೆ ಪಕ್ಕದಲ್ಲಿ. ನಿಮಗೆ ಟೀ, ಕಾಫಿ ಮತ್ತು ಬಜ್ಜಿ ಅದೆಲ್ಲ ಸಿಗುತ್ತೆ. ಏನೋ ರಿಫ್ರೆಶ್ಮೆಂಟ್ ಬೇಕಾದರೆ ಅಲ್ಲಿ ಅಟೆಂಡ್ ಆಗ್ಬೋದು ಹೋಗಿ. ಚೆನ್ನಾಗಿದೆಯಾ ಕಾಫಿ? ಸೂಪರ್. ಇದು ಬಜ್ಜಿ.
ಆಗಿದ್ದರಿಂದ ನಾವು ಮುಂದೆ ಡ್ರೈವರ್ ಪಕ್ಕನೇ ಕೂತ್ಕೊಳ್ಳೋ ಅಂಥ ಒಂದು ಅವಕಾಶ ಸಿಕ್ತು. ಈ ಒಂದು ಸುಂದರವಾದ ಅರಣ್ಯ ಪ್ರದೇಶನ ನೋಡಿ ಸವಿಲಿಕ್ಕೆ ಮತ್ತು ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ಲಿಕ್ಕೆ ಅದೊಂದು ಭಾಳ ಅನುಕೂಲ ಆಯಿತು. ಸ್ಟಾರ್ಟಿಂಗಲ್ಲೇ ನವಿಲೊಂದು ನಾಟ್ಯ ಮಾಡ್ತಾ ಇದೆ ನೋಡಿ. ಅಲ್ಲಿ ತನ್ನ ಹೆಣ್ಣು ನವಿಲುಗಳನ್ನ ತನ್ನ ಸೆಳೆಯೋದಕ್ಕೋಸ್ಕರ ಗಂಡು ನವಿಲು ನೋಡಿ ಯಾವ ರೀತಿ ಮನಮೋಹಕವಾಗಿ ನಾಟ್ಯ ಮಾಡ್ತಾ ಇದೆ. ಪ್ರಕೃತಿ ಎಷ್ಟು ವಿಸ್ಮಯ ಅಲ್ವಾ. ನೋಡಲ್ಲಿರೋದೆಲ್ಲ ಹೆಣ್ಣು, ಅಷ್ಟು ಹೆಣ್ಣು. ಇದೊಂದು ಗಂಡ ತಿರುಗ್ತಿರ್ತಾವ. ವಾ ಮುನ್ನಾಡಿ போலாம். ಸಫಾರಿಲಿ ಮೊದಲನೇ ಪ್ಲೇಸ್ ಆದಂಥ ಡ್ಯಾಮ್ ಇನ್ನೇನು ಹತ್ತಿರ ಬಂತು ಅನಿಸುತ್ತೆ. ನನಗಂತೂ ಬಸ್ಸಲ್ಲಿ ಡ್ರೈವರ್ ಪಕ್ಕ ಫಸ್ಟ್ ಸೀಟಲ್ಲಿ ಕೂತ್ಕೊಳ್ಳೋದಕ್ಕೇ ಒಂಥರ ಮಜಾ. ಸಣ್ಣ ವಯಸ್ಸಿಂದನೂ ಎಲ್ರಿಗೂ ಇದೇ ಥರ ಇರುತ್ತೆ ಅಂತ ಅನಿಸುತ್ತೆ. ನನಗೆ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಫ್ರಂಟ್ ಸೀಟ್ ಸಿಕ್ಕಿದ್ದು ಅಡಿಷ್ನಲ್ ಬೋನಸ್ ಥರ ಅನಿಸ್ತಾ ಇದೆ. ಎಲ್ಲನೂ ಹತ್ತಿರದಿಂದ ನೋಡಿದಂಥ ಒಂದು ಫೀಲ್ ತುಂಬ ಖುಷಿ ಆಗ್ತಾ ಇದೆ. सर ये तोरगढ़ डैम है, अभी फोटो से लड़के இல்ல தப்பா ப்ரொடக்ஷன் பண்ணவே இல்ல, QC மட்டும் பாரு. இல்ல ப்ரொடக்ஷன் ஸ்டார்ட் ஆகல, QC ஏ கண்டுபிடிக்கல. ಡ್ಯಾಮ್ ಮುಗಿಸ್ಕೊಂಡು ನಮ್ಮ ನೆಕ್ಸ್ಟ್ ಪ್ಲೇಸ್ ಆದಂಥ ಕಣಿಮರ ಟೀಕ್, ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ತ್ಯಾಗದ ಮರ, ಟೀಕ್ ಮರ, ಅದನ್ನು ನೋಡಲಿಕ್ಕೆ ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ಇಲ್ಲಿಂದ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಮೇಲೆ ಅದೇ ಲಂಗೂರ್
ಅಲ್ಲಲ್ಲಿ ಹರಿಯುವ ತೊರೆಗಳು, ಹರಿದ್ವರ್ಣ ಕಾಡುಗಳು ಮತ್ತು ಸುಮಧುರವಾದ ಹಕ್ಕಿಗಳ ಇಂಪು, ತುಂತುರು ಮಳೆ ಇದೆಲ್ಲನೂ ಮನಮೋಹಕವಾಗಿದೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧಾರೆಗಿಳಿದು ಆಹಾ ಹರಿಯುವ ನದಿಯಲ್ಲಿ ಜಾಡಿ ಭುವನದಲ್ಲಿ ನಲಿಯುತ್ತ ಓಲ. ನಮ್ಮ 2ನೇ ಪ್ಲೇಸ್ ಆದಂಥ ಕಣಿಮರ ಟೀಕ್ ಹತ್ರ ನಾವೀಗ ಬಂದಿದ್ದೀವಿ. ತುಂಬ ಬೃಹದಾಕಾರವಾದಂಥ ಟೀಕ್ ಮರ ಇದು. ಒಂದೇ ಮರ ಗುರು ಅದು. ಏನ್ ರಚನಾ, ಏನ್ ಮರ ಬಿಡಿಸ್ತಾ ಇದೆಯಾ? ಏಯ್ ರಚನಾ, ಹೆಂಗನ್ನಿಸ್ತು ಸಫಾರಿ? ಅಯ್ಯೋ ಏನು ಸಫಾರಿನೋ ಏನೋ. ಒಂದು ನವಿಲು ಡ್ಯಾನ್ಸ್ ಮಾಡ್ತಾ ಇತ್ತು. ಅದು ಆ ಹೆಣ್ಣು ನವಿಲನ್ನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಿತ್ತು. ಅದು ಬಿಟ್ಟರೆ ಒಂದು ಡಿಯರ್ ಕಾಣ್ತು. ಅದೆಲ್ಲ ನಾವು ಸಿಟಿಲೇ ನೋಡ್ತಿದ್ವಿ. ನಾನಂತೂ ಆನೆ ಹುಲಿ ಕಾಣಲಿ ಅಂತ ಬೇಡ್ಕೊತಾ ಇದ್ದೀವಿ. ಕಾಣಿಸಿದ್ರೆ ಆಹಾ. ಮುಗಿಸ್ಕೊಂಡು ನಮ್ಮ ಮುಂದಿನ ಪ್ಲೇಸ್ ಆದಂಥ ವ್ಯಾಲಿ ವ್ಯೂ ಪಾಯಿಂಟ್ ಕಡೆ ಹೊಟ್ವಿ. ಈಗ ವ್ಯಾಲಿ ವ್ಯೂ ಪಾಯಿಂಟಿಗೆ ಬಂದಿದ್ದೀವಿ. ಬನ್ನಿ ನನ್ನ ಹೆಂಡ್ತಿನ ಮಾತಾಡ್ಸೋಣ ಏನಂತೇಳಿ. ಆನೆ ನೋಡ್ದ? ಆನೆ ಎಲ್ಲ ಆನೆ ಲಜ್ಜೆ ನೋಡಿದೆ. ವ್ಯೂ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಖಂಡಿತ ನೀವು ಒಂದು ಬಾರಿ ಇಲ್ಲಿಗೆ ವಿಸಿಟ್ ಮಾಡಿ, ಭಾಳ ಖುಷಿ ಪಡ್ತೀರಾ. ಗಂಡು ಜಿಂಕೆ ನೋಡಿ ಎಷ್ಟು ಚೆನ್ನಾಗಿದೆ. ಕ್ಯಾಮ್ರಾಗೆ ಫೋಸ್ ಕೊಡೋ ಥರ ನಿಂತಿದೆ ಅದು. ಭಾಳ ಖುಷಿ ಆಯಿತು ನೋಡಿ. ಹಾಗೆ ಮುಂದೆ ಬರ್ತಾ ಮತ್ತೊಂದು ಜಿಂಕೆ ಕಾಣಿಸ್ತು. ಅದು ನೋಡಿ ವೆಹಿಕಲ್ ಸದ್ದಿಗೆ ಹೇಗೆ ಓಡ್ತಿದೆ ನೋಡಿ. ಫೈನಲಿ ನಮ್ಮ ಲಾಸ್ಟ್ ಪ್ಲೇಸ್ ಪರಂಬಿಕುಳಂ ಡ್ಯಾಮ್ ಬಂದೇ ಬಿಡ್ತು. ಹೇಗಿದೆ ನೋಡೋಣ ಬನ್ನಿ. ಇಲ್ಲಿವರೆಗೂ ನಾವು ನವಿಲು, ಜಿಂಕೆ, ಲಂಗೂರ್ ಈ ರೀತಿಯಾದ ಪ್ರಾಣಿಗಳನ್ನ ನೋಡಿದ್ವಿ. ಬಟ್ ಆನೆ ಮತ್ತು ಹುಲಿನ ನಾವು ನೋಡೋವಂಥ ಭಾಗ್ಯ ಸಿಗಲಿಲ್ಲ. ನಾನು ಹೇಳೋದೇನಂತಂದರೆ, ನೀವು ಬೆಳಗಿನ ಸಫಾರಿಗೆ ಬಂದರೆ ಖಂಡಿತ ಆನೆನ ಮಾತ್ರ 100ಕ್ಕೆ 100ರಷ್ಟು ನೋಡ್ತೀರಾ. ಬಟ್ ಹುಲಿನ ತನ್ನ ಒಂದು ವಾಸಸ್ಥಾನವಾದ ಅರಣ್ಯದಲ್ಲಿ ನೀವು ಸ್ಪಾಟ್ ಮಾಡೋದು ನಿಮ್ಮ ಅದೃಷ್ಟ ಇರಬೇಕು. ಅದೃಷ್ಟ ಇದ್ದರೆ ಮಾತ್ರ ನೀವು ಹುಲಿನ ಕನ್ಫ್ರಂಟ್ ಮಾಡ್ತೀರಾ. ಇಲ್ಲ ಅಂತ ಅಂದರೆ ಇನ್ನು ಮಿಕ್ಕಿದ ಪ್ರಾಣಿಗಳನ್ನ ಮಾತ್ರ ಖಂಡಿತ ನೋಡ್ತೀರಾ. ಯಾವುದೇ ರೀತಿಯಾದ ನಿರಾಸೆ ಆಗೋದಿಲ್ಲ. ನೀವು ನೋಡ್ಬೋದು ಫ್ರೆಂಡ್ಸ್, ಡ್ಯಾಮ್ ಮಾತ್ರ ಭಾಳ ಸುಂದರವಾಗಿದೆ. ಈ ಒಂದು ಹರಿದ್ವರ್ಣ ಕಾಡುಗಳು ತುಂಬಿಕೊಂಡಿರೋ ಅಂಥ ಬೆಟ್ಟ ಗುಡ್ಡಗಳ ಮಧ್ಯೆ ನಯನ ಮನೋಹರವಾಗಿದೆ ಅಂತಲೇ ಹೇಳ್ಬೋದು. ಮಸಾಯಿ ಮಾರ ಅದು, ಮಾಸ ಮರ್ರ ಅಲ್ಲ. ನಾನು ಸುಮ್ಮನೆ ಜೋಕ್ ಮಾಡಿದೆ, ಅದಕ್ಕೆ ಮಾಸ. ಸಫಾರಿ ಎಲ್ಲ ಮುಗೀತು. ನನಗಂತೂ ಭಾಳ ಸುಂದರವಾದಂಥ ಅನುಭವ. ತುಂತುರು ಮಳೆ ಮಧ್ಯೆ ದಟ್ಟವಾದ ಕಾನನದಲ್ಲಿ ನಿಸರ್ಗದ ಮಡಿಲಲ್ಲಿರ್ತಕ್ಕಂಥ ಪಕ್ಷಿ, ಪ್ರಾಣಿಗಳು ಮತ್ತು ಮರಗಳನ್ನ ನೋಡಿ ಮನಸ್ಸು ತುಂಬ ಹಗುರ ಆಯಿತು. ಈ ಒಂದು ರುಟೀನ್ ಲೈಫು, ಈ ಸಿಟಿ ಜೀವನದಲ್ಲಿ ಮಧ್ಯೆ ಮಧ್ಯೆ ಈ ರೀತಿಯಾದ ಒಂದು ಕಾಡುಗಳ ಒಂದು ಅನಾವರಣ ಭಾಳ ಮನಸ್ಸಿಗೆ ಮುದ ಕೊಡುತ್ತೆ ಅಂತಲೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅಷ್ಟೇ ದಯವಿಟ್ಟು ಈ ರೀತಿಯಾದ ಒಂದು ಪ್ರದೇಶಗಳಿಗೆ ಭೇಟಿ ನೀಡಿ.
ಆದರೆ ಯಾವುದೇ ರೀತಿಯಾದ ಹಾನಿನ ಮಾಡಬೇಡಿ, ಆ ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ. ಮತ್ತು ಪ್ಲಾಸ್ಟಿಕ್ಕು ಅದು ಇದು ಎಲ್ಲ ಎಸ್ಬಿಟ್ಟು ಪೊಲ್ಯೂಷನ್ ಮಾತ್ರ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್. ನಾವು ಸಫಾರಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಫುಲ್ ಮಳೆ ಬರ್ತಾ ಇದೆ. ಬೆಳಿಗ್ಗೆ ಎಲ್ಲಿ ಕಾಫಿ ಕೊಡ್ತಿದ್ವೋ ಅದೇ ಬೆಂಗೋಳಿ ಕೆಫೆಯಲ್ಲಿ ನಿಂತಿದ್ದೀವಿ. ಸಂಜೆ 6 ಗಂಟೆಗೆ ಬಸ್ ಬರುತ್ತೆ ನೋಡಿ. ಈಗ ನಾವು ಕಾಯ್ತಾ ಇರಬೇಕಾದ್ರೆ ಮಳೆ ಬಂದು ನಿಂತಾದ ಮೇಲೆ ನೀವು ಈ ದೃಶ್ಯಗಳನ್ನೆಲ್ಲ ನೋಡ್ಬೋದು. ನಿಸರ್ಗ ಎಷ್ಟು ವಿಸ್ಮಯ ಅಂತಂದರೆ ನೋಡಿ, ಮಳೆ ಬಂದು ನಿಂತಿದ ತಕ್ಷಣ ಆ ಪಕ್ಷಿಗಳು, ಜಿಂಕೆಗಳು, ಪ್ರಾಣಿಗಳು ಎಲ್ಲ ಒಂದೊಂದೇ ಹೇಗೆ ಹೊರಗಡೆ ಬರುತ್ತೆ ಅಂತೇಳಿ ನೀವು ಮುಂದೆ ನೋಡ್ಬೋದು. ಕಾಡಂದಿ ನೋಡಿ, ರೋಡ್ನಲ್ಲಿ ಎಷ್ಟು ಆರಾಮಾಗಿ ನಿರ್ಭೀತಿಯಿಂದ ಓಡಾಡ್ತಾ ಇದೆ. ಎಷ್ಟೇ ಆಗಲಿ ಅದರ ಜಾಗ ಅಲ್ವೇ. ಫ್ರೆಂಡ್ಸ್, ಇದಾಗಿತ್ತು ಪರ್ಮಿಕುಳಂ ಟೈಗರ್ ರಿಸರ್ವ್ನ ಒಂದು ವ್ಲಾಗ್. ನಾವು ನಿಮಗೆ ಆದಷ್ಟು ಇನ್ಫಾರ್ಮೇಷನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮುಖಾಂತರ ತಾವು ಕೇಳ್ಬೋದಾಗಿದೆ. ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ನಾವು ಈ ನಡುವೆ ಈ ಥರ ಎಲ್ಲ ವ್ಲಾಗ್ಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ದಯವಿಟ್ಟು ಏನಾದರೂ ತಪ್ಪಿದರೆ ಕ್ಷಮಿಸಿ. ನಾವು ಇನ್ನೂ ಭಾಳ ಇಂಪ್ರೂವ್ ಮಾಡ್ಕೊತೀವಿ. ನಮ್ಮನ್ನು ಸಪೋರ್ಟ್ ಮಾಡಿ. ಇದೇ ರೀತಿ ನಾವು ಈ ಥರ ವ್ಲಾಗ್ಸ್ನ ಮಾಡ್ತಾ ಇರ್ತೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಿಸ್ಮಯ ವೈಬ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.